ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಸ್ಯಾರಿ ಟ್ಯಾಸಲ್ಸ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಯಾರಿಯಲ್ಲಿ ಯೆಲ್ಲೋ ಮತ್ತು ಬ್ಲೂ ಕಲರ್ ಇದೆ, ಅದಕ್ಕೆ ಮ್ಯಾಚ್ ಆಗಿರೋ ಥರ ನಾನು ರೆಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಜರಿ ಥ್ರೆಡ್ಡು ಮತ್ತು 10.75 ಕ್ರೋಶ ತೊಗೊಂಡಿದ್ದೀನಿ. 10.75 ಕ್ರೋಶ ಇದು. ಅದಕ್ಕೆ ಬೇಕಾಗಿರೋ ಬೀಡ್ಸು, ಡಿಸೈನ್ ಯಾವ ಬೀಡ್ಸ್ ಬೇಕೋ ಆ ಥರ ಬೀಡ್ಸ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಯೆಲ್ಲೋ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ನಾಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಡಿಸೈನ್ ಸ್ಟಾರ್ಟಿಂಗಲ್ಲಿ 3 ಎಳೆ ಮಾತ್ರ ತಗೊಂಡು ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತೀನಿ. ಥ್ರೆಡ್ ಲಾಕ್ ಆಯಿತು ನೋಡಿ. ಈಗ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀನಲ್ವಾ, ಈಗ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕ್ಕೊಂಡು 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತೀನಿ. ನೋಡಿ, ಈ ರೀತಿ ಲಾಕ್ ಆಯಿತು. ಈಗ ಲಾಕ್ ಆಯ್ತಲ್ವಾ, ಈಗ ನಾನು 1 2 ಚೈನ್ ತೊಗೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ನಾವು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀವಿ. ಫಸ್ಟು 2 ಚೈನ್ ತೊಗೊಂಡಿದ್ವಿ, ಆಮೇಲೆ ಡಬಲ್ ಕ್ರೋಶ ಮಾಡ್ಕೊಂಡ್ವಿ. ಈಗ ಮತ್ತೆ ಅಲ್ಲೇ ಪಕ್ಕದಲ್ಲೇ ಮತ್ತೆ ಡಬಲ್ ಕ್ರೋಶ ಮಾಡ್ಕೋತಾ ಇದ್ವಿ. ಇಲ್ಲಿ 4 ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದು ಸಿಂಪಲ್ ಡಿಸೈನ್ ಆಗಿರುತ್ತೆ. ಇನ್ನೊಂದು ಇದರ ಡಬಲ್ ಕ್ರೋಶ ಆಯಿತು. ಸ್ಟಾರ್ಟಿಂಗಲ್ಲಿ ಥ್ರೆಡ್ಡಿಂದ ಲಾಕ್ ಮಾಡಿದ್ದೀನಿ, 5 ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ಲಾಕ್ ಮಾಡಿದ್ದೀನಿ. ಅದಾದಮೇಲೆ 2 ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು 4 ಡಬಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟು ಈಗ ಬೀಡ್ಸ್ ತೊಗೊಳ್ತೀನಿ. ನೋಡಿ, ಈ ಥರ ಕ್ರೋಶಾಗೆ ಬೀಡ್ಸ್ ತೊಗೊಂಡು ಈ ಥರ ಥ್ರೆಡ್ ಒಳಗೆ ಹಾಕ್ಕೊಂಡು ಬೀಡ್ಸ್ ಲಾಕ್ ಮಾಡಿ. ನೋಡಿ, ಇದು ಬೀಡ್ಸ್ ಲಾಕ್ ಆಯಿತು. ಬೀಡ್ಸ್ ಲಾಕ್ ಆದಮೇಲೆ ಬೀಡ್ಸ್ ಎಲ್ಲಿ ಬರುತ್ತೆ ನೋಡ್ಕೋಬೇಕು. ಈ ರೀತಿ ಇದಾದಮೇಲೆ ಮತ್ತೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಕ್ಕೆ ಕ್ರೋಶ ಮೇಲೆ ಒಂದ್ಸಲ ಥ್ರೆಡ್ ತೊಗೊಂಡು ಎಲ್ಲಿ ಬರುತ್ತೋ ಬೀಡ್ಸ್ ನೋಡಿಕೊಂಡು ಈಗ 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಅದೇ ಪಕ್ಕದಲ್ಲಿ ಅಷ್ಟೇ ಅಲ್ಲಿ ಸಹ ಡಬಲ್ ಕ್ರೋಶ ಮಾಡ್ಕೋಬೇಕು. ಇದು 3ನೇದು ಡಬಲ್ ಕ್ರೋಶ. ನಾವು ಪ್ರತಿ ಫುಲ್ಲು ಸ್ಯಾರಿ ಪೂರ್ತಿ 4 ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ. ಈಗ ಈ ರೀತಿ ಬಂತು ನೋಡಿ. 4 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಈಗ 5 ಚೈನ್ ಹಾಕೋಬೇಕು. 1 2 3
4 5 ಈಗ 5 ಚೈನ್ ಆಯ್ತಲ್ವಾ. ಈಗ 5 ಚೈನ್ ಆದಮೇಲೆ ನೋಡಿ ಎಲ್ಲಿ ಬರುತ್ತೋ ಈ ರೀತಿ ನೋಡಿಕೊಂಡು ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಅಲ್ಲಿಂದ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒಂದು ಮತ್ತೆ ಎರಡು, ಮೂರು, 4 ನೋಡಿ ಈ ರೀತಿ 4 ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ ಮತ್ತೆ ಬೀಡ್ಸ್ ಹಾಕೋಬೇಕು. ಬೀಡ್ಸ್ ಹಾಕಿ ಲಾಕ್ ಮಾಡಬೇಕು. ಬೀಡ್ಸ್ ಲಾಕ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಹಾಕೋಬೇಕು. ಬೀಡ್ಸ್ ಎಲ್ಲಿ ಬರುತ್ತೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ 4 ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ ಮತ್ತೆ 5 ಚೈನ್ ಹಾಕ್ಕೊಳ್ಳೋದು. 1 2 3 4 5 ಈಗ 5 ಚೈನ್ ಹಾಕ್ಕೊಂಡೆ. ಮತ್ತೆ ಈಗ ಡಬಲ್ ಕ್ರೋಶೆ 5 ಚೈನ್ ಎಲ್ಲಿ ಬರುತ್ತೋ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಸ್ಟಾರ್ಟಿಂಗಲ್ಲಿ 5 ಚೈನು ಹಾಕ್ಕೊಂಡ್ವಿ ಅಲ್ಲ. 5 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಶೆ ಹಾಕಿದ್ವಿ. ಬೀಡ್ಸ್ ಹಾಕಿದ್ವಿ 4 ಡಬಲ್ ಕ್ರೋಶೆ. ಮತ್ತು ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀವಿ 5 ಚೈನ್ ಗ್ಯಾಪು ಮತ್ತು 4 ಡಬಲ್ ಕ್ರೋಶೆ, ಬೀಡ್ಸು 4 ಡಬಲ್ ಕ್ರೋಶೆ ಮತ್ತು ಗ್ಯಾಪು. ಮತ್ತು ಈಗ 4 ಡಬಲ್ ಕ್ರೋಶೆ, ಬೀಡ್ಸು 4 ಡಬಲ್ ಕ್ರೋಶೆ. ಇದೇ ಥರ ಫುಲ್ ಇಡೀ ಸೀರೆ ಪೂರ್ತಿ ಕಂಟಿನ್ಯೂ ಆಗಬೇಕು. ನೆಕ್ಸ್ಟ್ ಸ್ಟೆಪ್ಪು ಮತ್ತು ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನೆಕ್ಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡೋಣ. ಸ್ಟಾರ್ಟಿಂಗ್ ತೊಗೊಂಡಿದ್ವಲ್ಲ ಅದೇ ಪ್ಲೇಸಲ್ಲಿ ಮತ್ತೆ ಥ್ರೆಡ್ ತೊಗೋಬೇಕು. ಫಸ್ಟ್ ಒಂದು ಲಾಕ್ ಮಾಡೋಣ. ಮತ್ತು ಇಲ್ಲಿ 5 ಚೈನ್ ಹಾಕಿದ್ವಲ್ಲ ಅದೇ ಥರ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಮತ್ತು ಇಲ್ಲಿಗೆ 5 ಚೈನ್ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಮತ್ತೆ 5 ಚೈನ್ ಹಾಕಿ ಲಾಕ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿದ್ವಿ ಅಲ್ವಾ. ಈಗ ಅದೇ ಜಾಗದಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ ಮಧ್ಯೆ 4 ಡಬಲ್ ಕ್ರೋಶೆ ಇತ್ತಲ್ಲ, 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡೋಣ. ಇಲ್ಲಿ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಈ ಬೀಡ್ಸನ್ನು ಈಗ ನಾನು ಹಾಕ್ತೀನಿ. ಎರಡು ಬೀಡ್ಸ್ ತೊಗೊಂಡಿದ್ದೀನಿ. ಟೋಟಲ್ ಇಲ್ಲಿ ಎಷ್ಟಾಗುತ್ತೆ ನೋಡೋಣ. ಅಂದರೆ ಈ ಬೀಡ್ಸ್ ಫುಲ್ಲು ಕಂಪ್ಲೀಟ್ ಆಗಬೇಕು. ಈ ಥರ ಆರ್ಚ್ ಥರ ಎಷ್ಟಾಗುತ್ತೆ ನೋಡಿಕೊಂಡು ಹಾಕಿ. ಟೋಟಲ್ ನಾನಿಲ್ಲಿ 5 ಬೀಡ್ಸ್ ತೊಗೊಂಡಿದ್ದೀನಿ. 5 ಬೀಡ್ಸ್ ತೊಗೊಂಡು 5 ಬೀಡ್ಸ್ಗೆ ಲಾಕ್ ಹಾಕಿ, ಇದು ಫಸ್ಟ್ ಅಲ್ಲ ಸೆಕೆಂಡ್ ಡಬಲ್ ಕ್ರೋಶೆ ಇದೆಯಲ್ಲ, ಸೆಕೆಂಡ್ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ಈ ರೀತಿ ಹಾಕಿದ ಮೇಲೆ ನೋಡಿ ಈ ಥರ ಆರ್ಚ್ ಥರ ಕಾಣಿಸುತ್ತೆ. ಈ ಥರ ಕಾಣಿಸ್ಬೇಕು, ಅಷ್ಟು ಫುಲ್ಲು ಕವರ್ ಆಗಬೇಕು. ಆ ಥರ ನೋಡ್ಕೋಬೇಕು.
ಇದೇ ಥರ ನೋಡಿಕೊಂಡು ಆರ್ಚ್ ಕಾಣೋ ಥರ ನಾವು ಎಷ್ಟು ಬೇಕೋ ಅಷ್ಟು ಬೀಡ್ಸ್ನ ನೋಡಿ ಹಾಕೋಬೇಕು. ನಂದು ಇಲ್ಲಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಲ್ಲ, ಹಾಗಾಗಿ ನನಗೆ ಸ್ಮಾಲ್ ಬೀಡ್ಸ್ ಆಗುತ್ತೆ. ಈಗ ನೆಕ್ಸ್ಟಲ್ಲಿ ನಾವು ಈಗ 2 ಡಬಲ್ ಕ್ರೋಶಾಗಿ ನಾವು ಲಾಕ್ ಮಾಡಿರೋದ್ರಿಂದ ಮತ್ತೆ 2 ಡಬಲ್ ಕ್ರೋಶ ಇರುತ್ತೆ, 5 ಚೈನ್ ಇರುತ್ತೆ, ಮತ್ತು ಅಲ್ಲಿ 4 ಡಬಲ್ ಕ್ರೋಶ ಇರುತ್ತೆ. 4 ಡಬಲ್ ಕ್ರೋಶ ಮಧ್ಯೆ ಮತ್ತು 2 ಡಬಲ್ ಕ್ರೋಶಾಗಿ ನೋಡಿಕೊಂಡು ಎಷ್ಟಾಗುತ್ತೆ ಅಷ್ಟಕ್ಕೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು. ಅಂದರೆ ಬೀಡ್ಸ್ ಪಕ್ಕ 2 ಡಬಲ್ ಕ್ರೋಶ ಬಿಟ್ಟು ನಾವು ಲಾಕ್ ಮಾಡಬೇಕು. 2 ಡಬಲ್ ಕ್ರೋಶ ಇದೆಯಲ್ವಾ, ಅದರ ಸೆಂಟರ್ ಮಧ್ಯೆ ನಾವು ಲಾಕ್ ಮಾಡಬೇಕು. ಇಲ್ಲಿ ಟೋಟಲ್ ನಾನು 8 ಚೈನ್ ತೊಗೊಂಡಿದ್ದೀನಿ. 8 ಚೈನ್ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. 8 ಚೈನ್ ಲಾಕ್ ಆದಮೇಲೆ ನೆಕ್ಸ್ಟು ಅಲ್ಲಿಂದನೇ ಮತ್ತೆ ಬೀಡ್ಸ್ಗೆ ಆರ್ಚ್ಗೆ ಮತ್ತೆ ಬೀಡ್ಸ್ ತೊಗೊಂಡೆ ಆರ್ಚ್ ಥರ ಹಾಕೋಬೇಕು. ನಾನಲ್ಲಿ 5 ಬೀಡ್ಸ್ ತೊಗೊಂಡು ಅದೇ ಥರ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶದಲ್ಲಿ 2 ಮಧ್ಯೆ ತೊಗೊಂಡು ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ಅದು ಒಂದು ಆರ್ಚ್ ಥರ ಕಾಣೋ ಥರ ನೋಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ನೋಡಿ, ಇದು ಫುಲ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೀವು ಇದೇ ಥರ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡಬೇಕು. ನೋಡಿ, ನಾನು ಸೀರೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಸ್ಯಾರಿನ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡ್ಕೊಂಡು ಸ್ಯಾರಿಗೆ ಸ್ವಲ್ಪ ಏನಾದರೂ ಗ್ರಿಪ್ ಇರೋ ಥರ ಇಟ್ಕೊಂಡು ಈಗ ಸೀರೆ ಕುಚ್ಚಾಕೋಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಸೂಚಿಯಲ್ಲಿ ಸುಮಾರು 250 ಎಳೆ ದಾರ ಬರೋ ಥರ ನೋಡಿ ತೊಗೊಂಡಿದ್ದೀನಿ. ಇದನ್ನು ನಾನು ಕುಚ್ಚು ಥರ ಹಾಕ್ತೀನಿ. 5 ಚೈನು ಸ್ಟಾರ್ಟಿಂಗಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ವಾ, 8 ಚೈನ್ ಹಾಕ್ಕೊಂಡಿದ್ವಲ್ವ ಸೆಕೆಂಡ್ ರೋಗೆ, ಅಲ್ಲಿ 5 ಚೈನು ಬರುತ್ತಲ್ವ, ಅದೇ ಪ್ಲೇಸಿಗೆ ನಾವು ಕುಚ್ಚನ್ನು ಮಾಡ್ಕೊಂಡು ಹೋಗಬೇಕು. ಇಡೀ ಸ್ಯಾರಿ ಪೂರ್ತಿ ನಾವು ಕುಚ್ಚು ಹಾಕ್ಕೋಬೇಕು, ಯಾಕಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ಡಿಂದ ಕುಚ್ಚು ಹಾಕ್ತಾಯಿದ್ದೀನಿ. ಅದು ಸೀರೆ ಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಜರಿ ಥ್ರೆಡ್ ತೊಗೊಂಡು ನಾನು ಲಾಕ್ ಮಾಡ್ತೀನಿ, ಯಾಕಂದರೆ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಜರಿ ಥ್ರೆಡ್ಡು. ಅದರಿಂದ ನಾವು ಈ ಥರ ಲಾಕ್ ಮಾಡ್ತೀನಿ. ಲಾಕ್ ಎಲ್ಲ ಆದಮೇಲೆ ನೀಟಾಗಿ ಸಮವಾಗಿ ಕಟ್ ಮಾಡೋದು. ನೀಟಾಗಿ ಕಟ್ ಮಾಡಿದರೆ ನೋಡಿ ಕುಚ್ಚು ರೆಡಿ ಆಗುತ್ತೆ. ಇದೇ ಥರ ನಾವು ಸೀರೆ ಪೂರ್ತಿ ಕುಚ್ಚನ್ನು ಹಾಕೊಂಡು ಹೋಗಬೇಕು. ನೋಡಿ, ಫುಲ್ ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನ್. ಸಿಂಪಲ್ಲಾಗಿ ಎಲಿಗೆಂಟಾಗಿ ನೀವು ಸಹ ಈ ಥರ ಕುಚ್ಚನ್ನ ಹಾಕೋಬೋದು. ಸಿಂಪಲ್ಲಾಗೂ ಇರುತ್ತೆ ನೋಡೋಕ್ಕೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.